ಈಗ ಲಲಿತ ಸಹಸ್ರನಾಮನ ಕೇಳಬೇಕಾ ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕಾ? ಕರೆಕ್ಟ್. ಏನು ಅಂತ ಹೇಳಿದ್ರೆ, ಅನಾದಿನೋ ದಾತ ವಿಧಾತ ಧಾತುರುತ್ತಮ. ಅವನು ಎಲ್ಲದರ ಸೃಷ್ಟಿಕರ್ತನಾಗಿ ಎಲ್ಲದ್ರೊಳಗೂ ತಾನು ನೆಲೆಸಿದ್ರೂ ಕೂಡ ಅವನು ಯಾವುದಕ್ಕೂ ಅಟ್ಯಾಚ್ ಆಗಲ್ಲ. ಆದಿ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. ಅವನು ನಿರಂತರವಾಗಿ ಇದ್ದೇ ಇದ್ದಾನೆ. ನಾವುಗಳು ಸುಮ್ಮನೆ ಬರ್ತೀವಿ ಹೋಗ್ತೀವಿ ಅಷ್ಟೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭು ವಿಷ್ಣುವೇ. ಅವನೊಬ್ಬನೇ ವಿಷ್ಣು. ಎಲ್ಲ ಭಯ ಭವಗಳನ್ನು ಎಲ್ಲವನ್ನ ಕ್ಲೀನ್ ಮಾಡಿ ನಮ್ಮ ಜೀವನನ ಬ್ಯೂಟಿಫುಲ್ಲಾಗಿ ಸಂತೋಷಗೊಳಿಸೋಕ್ಕೆ ತಾಕತ್ತಿರೋಂಥ ದೇವರು. ನಿಮಗೆ ಭೀಷ್ಮರು ಕೂಡ ಸಾಯ್ಬೇಕಾದ್ರೆ ನೋಡಿ, ಕೊನೆಗೆ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಬಿಟ್ಟು ಪ್ರಾಣ ಬಿಟ್ಟರು ಅಂದಾಗ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮ್ಮ ಜೀವನ ತಾನಾಗೆ ಮುಕ್ತಿ ಮಾರ್ಗಕ್ಕೆ ಹೋಗುತ್ತೆ. ಬರೀ ಇಲ್ಲೇ ಅಟ್ಯಾಚ್ಡ್ ಆಗಿರ್ಕೂಡ್ದು ಅನ್ನೋದಕ್ಕೆ ನಾವು ವಿಷ್ಣು ಸಹಸ್ರನಾಮದ ಪಠನೆಯನ್ನ ಮಾಡಲೇಬೇಕು. ಎಷ್ಟೊಂದು ಜನಕ್ಕೆ ತುಂಬಾ ದೊಡ್ಡ ಕನ್ಫ್ಯೂಷನ್ ಇದು. ಪ್ರತಿದಿನ ಮನೆಯಲ್ಲಿ ಸುಪ್ರಭಾತ ಕೇಳ್ತಾರೆ, ಓಕೆ, ಭಗವಂತ ನೆಪ್ಸಕ್ಕದೆಲ್ಲ. ಈಗ ಲಲಿತ ಸಹಸ್ರನಾಮನ ಕೇಳಬೇಕಾ ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕಾ? ಕರೆಕ್ಟ್. ಬೇಸಿಕಲಿ ಇದು ಡಿಫ್ರೆನ್ಸ್ ಏನು, ಅಥವಾ ವಿಚ್ ಇಸ್ ಮೋರ್ ಪವರ್ಫುಲ್? ವಿಷ್ಣು ಸಹಸ್ರನಾಮದಲ್ಲಿ ಒಂದು ಕೆಲವು ಆಯ್ದ ಸಾಲುಗಳನ್ನು ತಗೊಳ್ಳೋಣ ನಾವು. ಏನು ಅಂತ ಹೇಳಿದ್ರೆ, ಅನಾದಿನೋ ದಾತ ವಿಧಾತ ಧಾತುರುತ್ತಮ. ಯಾಕೆ ವಿಷ್ಣುವನ್ನ ಅನಾದಿ ಅಂದರೆ ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲ. ನಮ್ಮ ಜೀವಾತ್ಮಕ್ಕೆ ಬೆಂಕಿಯಿಂದ ಸುಡಕ್ಕೆ ಸಾಧ್ಯ ಇಲ್ಲ, ಬಿಸಿಲಿಗೆ ಹಾಕಿ ಒಣಗ್ಸಕ್ಕೆ ಸಾಧ್ಯ ಇಲ್ಲ, ನೀರಲ್ಲಿ ಹಾಕಿ ನೆನ್ಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನು ಅನಾದಿ ನಿಧನೋದಾತ ವಿಧಾತ ಧಾತುರುತ್ತಮ. ಅವನು ಎಲ್ಲದರ ಸೃಷ್ಟಿಕರ್ತನಾಗಿ ಎಲ್ಲದ್ರೊಳಗೂ ತಾನು ನೆಲೆಸಿದ್ರೂ ಕೂಡ ಅವನು ಯಾವುದಕ್ಕೂ ಅಟ್ಯಾಚ್ ಆಗಲ್ಲ. ಅದೇ ರೀತಿ ಜೀವಾತ್ಮಕ್ಕೆ ಆದಿ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. ಅವನು ನಿರಂತರವಾಗಿ ಇದ್ದೇ ಇದ್ದಾನೆ. ನಾವುಗಳು ಸುಮ್ಮನೆ ಬರ್ತೀವಿ ಹೋಗ್ತೀವಿ ಅಷ್ಟೇ. ಅದು ಅವನಿಗೆ ನಮ್ಮ ಟೈಮ್ ಕೂಡ ಅವನಿಗೆ ಎಫೆಕ್ಟ್ ಮಾಡೋದಿಲ್ಲ. ನಮ್ಮ ಟೈಮು ನಮ್ಮ ದೇಹಕ್ಕೆ, ನಮ್ಮ ಜೀವನಕ್ಕೆ ಮಾತ್ರ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಕಡೆ ಹೇಳ್ತಾರಲ್ಲ, ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ. ಅವಿಕಾರಾಯ ರೂಪಾಯ ಅಂದರೆ ಯಾವ್ದ್ಯಾವ್ದು ಆಕಾರದಲ್ಲಿ, ಸ್ವರೂಪದಲ್ಲಿ ಅವನು ಎಲ್ಲದರಲ್ಲೂ ಬೇರೆ ಬೇರೆ. ಇವಾಗ ಕಲ್ಲು ಬೇರೆ ಥರ ಇರುತ್ತೆ, ನೀರು ಬೇರೆ ಥರ ಇರುತ್ತೆ, ಗಾಳಿ ಬೇರೆ ಥರ ಇರುತ್ತೆ, ಬೆಟ್ಟ ಬೇರೆ ಥರ ಇರುತ್ತೆ, ಬೆಟ್ಟದಲ್ಲೇ ವಿವಿಧವಾಗಿರುತ್ತೆ. ಸೊ ಅನೇಕ ರೂಪದಲ್ಲಿ ಅವನಿದ್ರೂ ನಿತ್ಯಾಯ ಶುದ್ಧಾಯ, ಅವನು ಪರಮನಿತ್ಯವಾಗಿರ್ತಕ್ಕಂಥವನು. ನಾವಾಗಲೇ ಹೇಳ್ದಂಗೆ ಅದಕ್ಕೆ ಸಾವಿಲ್ವೇ ಇಲ್ಲ. ಪರಮನಿತ್ಯವಾಗಿದ್ದಾನೆ. ಅದು ನಾನು ಪ್ರಾಣಿ ಸ್ವರೂಪದಲ್ಲಿ ನೋಡಿದ್ರು ಅವ್ನು ನಿತ್ಯವಾಗಿದ್ದಾನೆ, ನಂತರ ಮನುಷ್ಯ ಸ್ವರೂಪದಲ್ಲಿ ನೋಡಿದ್ರು ನಿತ್ಯವಾಗಿದ್ದಾನೆ, ಯಾರೋ ರಾಕ್ಷಸನ ಸ್ವರೂಪದಲ್ಲಿದ್ರು ನಿತ್ಯವಾಗಿದ್ದಾನೆ. ಆಮೇಲೆ ಎಷ್ಟೋ ಗ್ರಹ ನಕ್ಷತ್ರಗಳಿದ್ರು ಅದರಲ್ಲೂ ನಿತ್ಯವಾಗಿದ್ದಾನೆ, ಎಷ್ಟೋ ಲೋಕಗಳಿದ್ರು ಅವುಗಳಲ್ಲೂ ನಿತ್ಯವಾಗಿದ್ದಾನೆ. ಶುದ್ಧಾಯ, ಅವನಷ್ಟು ಪರಿಶುದ್ಧವಾಗಿರುವಂತಹ ವ್ಯಕ್ತಿತ್ವ ಅನ್ನೋದೊಂದೇ ಅಲ್ಲ, ಎಲ್ಲವೂ ಶುದ್ಧತೆ. ಅವನ ಥರ ಶುದ್ಧತೆ ಬೇರೆ ಯಾವುದೂ ಇರೋದಿಲ್ಲ. ಅಂದರೆ ನಮ್ಮಲ್ಲೆಲ್ಲ ಮನಸ್ಸಿನಲ್ಲಿ ಕಲ್ಮಶ ಇರ್ಬೋದು, ದೇಹದಲ್ಲೂ ಕಲ್ಮಶ ಇರಬಹುದು, ನಾವೆಲ್ಲ ಅನಿತ್ಯವಾಗಿರ್ತೀವಿ. ಅವನು ನಿತ್ಯವಾಗಿರ್ತಾನೆ. ನಮ್ಮಲ್ಲಿ ಶುದ್ಧತೆ ಇಲ್ಲದೆ ಹೋದ್ರು ಅವನಲ್ಲಿ ಶುದ್ಧತೆ. ಅವನು ಅಷ್ಟು ಶುದ್ಧವಾದಂಥ ವ್ಯಕ್ತಿ. ಅವ್ನಿಗೆ ಯಾವುದನ್ನೂ ಕೂಡ ಕೆಟ್ಟದ್ದು ಅವನನ್ನು ಹೋಗಿ ಅಟ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಇದನ್ನ ಅವನು ಭಗವದ್ಗೀತೆಯಲ್ಲೂ ಹೇಳಿದಾನೆ. ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ, ಅದನ್ನು ಹೇಳಿದಾನೆ. ಎಲ್ಲದರಲ್ಲೂ ಅವನು ಮತ್ತಃ ಪರತರಂ ನಾನ್ಯತು ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಎಲ್ಲದರಲ್ಲೂ ಇದ್ದೀನಿ. ಒಂದು ಸೂತ್ರದಲ್ಲಿ, ಒಂದು ದಾರದಲ್ಲಿ ಮಣಿ ಹಾಕಿ ಹೆಂಗೆ ಸರ ಮಾಡ್ತೀಯೋ ಆ ರೀತಿ ನಾನು ಎಲ್ಲದರಲ್ಲೂ ಇದ್ದೀನಿ. ಅಂದರೆ ಎಲ್ಲದರ ಅಂಶಗಳಲ್ಲೂ ಪರಮಾತ್ಮನ ಅಂಶ ಎಲ್ಲದರಲ್ಲೂ ಇದೆ. ಹಾಗಂತ ಯಾವುದು ಮುಕ್ತಿಯನ್ನು ಪಡ್ಕೊಳ್ಳುತ್ತೋ ಅದು ಅವನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಾವು ರಿಲೇಟ್ ಮಾಡ್ತಾ ಹೋದಾಗ ವಿಷ್ಣು ಸಹಸ್ರನಾಮನ, ಭಗವದ್ಗೀತೆನ, ಎಲ್ಲವೂ ಒಂದಕ್ಕೊಂದು ರಿಲೇಟೆಡ್ ಆಗೇ ಇರುತ್ತೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭು ವಿಷ್ಣುವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತಿಂದ ಅವಾಗಿಂದ ನಾವು ಹೇಳ್ಕೊಂಬಂದ್ವಿ. ಎಲ್ಲವನ್ನು ನಾವು ಏನೇನೇ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು, ಎಷ್ಟೇ ಜ್ಞಾನ ಪಡ್ಕೊಂಡಿದ್ರು, ಅವನ ಸ್ಮರಣೆ ಮಾಡೋದ್ರಿಂದಾನೇ ನಮಗೆ ಎಲ್ಲ ಜೀವನದಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ಇಷ್ಟು ತನಕ ಎಷ್ಟೊಂದು ಉಪಕಥೆಗಳನ್ನು ಕೇಳ್ಕೊಂಡು ಬಂದ್ವಿ. ಆಮೇಲೆ ಅವರ ಸ್ಮರಣೆಯನ್ನು ಮಾಡೋದು ಕಷ್ಟ ಅಂತಾನೆ ಅಲ್ಲ. ಅವನು ಜಗತ್ತಿನ ಪ್ರಭುವಾಗಿರೋದ್ರಿಂದ ನಿಮಗೆ ಅವನ ಅಷ್ಟಾಕ್ಷರ ಆಗಿರ್ಬೋದು, ಓಂ ನಮೋ ನಾರಾಯಣಾಯ, ಅದ್ರ ಜೊತೆಗೆ ಅವನೊಂದು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ,
ಹೇಳ್ತಾನೆ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮೆಲ್ಲ ಜನ್ಮ ಸಂಸಾರ ಬಂಧನಗಳಿಂದ ಹೊರಗಡೆ ಬಂದು ಜಗತ್ಪ್ರಭುವನ್ನೇ ನೀವು ಸೇರ್ಕೊಳ್ಳೋ ಅಂಥ ಅವಕಾಶವನ್ನು ಅವ್ನು ಕೊಡ್ತಾನೆ. ಅವ್ನು ಕೊಡೋದ್ರಲ್ಲಿ ಹೇಗೆ ಅಂದರೆ, ನೀನು ಬಡವ, ನೀ ಶ್ರೀಮಂತ, ನಿನಗೆ ಇಷ್ಟು ಕೆಪಾಸಿಟಿ ಇದೆ, ನಿನ್ನ ಹತ್ರ 10 ಕಾರ್ ಇದೆ, ನೀನು ಇಷ್ಟು ಕೋಟಿ ಇಟ್ಟಿದ್ಯಾ ಬ್ಯಾಂಕ್ ಬ್ಯಾಲೆನ್ಸು, ಇವೆಲ್ಲ ಏನೂ ನೋಡಲ್ಲ. ನೀನು ಜಿಮ್ಗೆ ಹೋಗ್ತೀಯಾ, ನೀ ಹೋಗಲ್ವಾ, ನೀನು ಈ ರೀತಿ ವರ್ಕೌಟ್ ಮಾಡ್ತೀಯಾ, ಅದೆಲ್ಲ ನೋಡಲ್ಲ. ಭಕ್ತಿ ಒಂದನ್ನೇ ನೋಡೋದು. ಸೊ ನಾವು ವಿಷ್ಣು ಸಹಸ್ರನಾಮನ ಕೇಳೋದು ಕೂಡ ಒಂದು ಧ್ಯಾನ ಅಂತೆ. ಅದೇನಂದರೆ, ನಮ್ಮ ಪಂಚೇಂದ್ರಿಯಗಳಲ್ಲಿ ಕಿವಿಲಿ ಕೇಳ್ತೀವಿ, ಬಾಯಲ್ಲಿ ಹೇಳ್ತೀವಿ, ಕಣ್ಣಲ್ಲಿ ನೋಡ್ತೀವಿ. ಸೊ ಕಿವಿಲಿ ಕೇಳಿಸ್ಕೊಳ್ಳೋದೇ ಸಾಕು ಅಂತ ಸೋಂಬೇರಿತನದಲ್ಲಿ ನಾವು ಕೂತ್ಕೋಬಾರ್ದು. ಕೇಳಿಸ್ಕೊಳ್ಳೋದ್ರ ಜೊತೆಗೆ ಹೇಳ್ಕೊಳ್ಳೋದು ಶುರು ಮಾಡಬೇಕು. ಆ ಧ್ಯಾನವನ್ನು ನಾವು ಶುರು ಮಾಡ್ತಾ ಹೋದಾಗ ಅದು ಒಂದು ತಪಸ್ಸಂತ. ಆಮೇಲೆ ಈ ಬ್ರಹ್ಮಾಂಡವೆಲ್ಲ ಸೃಷ್ಟಿಯಾದಾಗ ಇನ್ನೊಂದನ್ನು ಬ್ಯೂಟಿಫುಲ್ಲಾಗಿ ಹೇಳಿದ್ರು ವಿಷ್ಣು ಪುರಾಣದಲ್ಲಿ. ಏನು ಅಂತ ಹೇಳಿದ್ರೆ, ಯಜ್ಞಯಾಗಗಳನ್ನು ಮಾಡಿ ಮತ್ತೆ ನಾಮಸ್ಮರಣೆಯನ್ನ ಮಾಡಿ ಹೇಗೆ ದೇವರನ್ನ ತಲುಪೋದು ಅಂತ. ನೀವೆಲ್ಲ ನೋಡಿರ್ತೀರ, ಹಳೆ ಕಾಲದಲ್ಲಿ ಋಷಿ ಮುನಿಗಳು ಏನೇ ಒಂದು ಕೆಲಸಕ್ಕಾಗಲಿ ಯಜ್ಞಯಾಗಗಳನ್ನು ಮಾಡ್ತಿದ್ರು. ಸೊ ನಾವು ಹಿಂಗೆ ಬರ್ತಾ 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 ಎಲ್ಲ ಮಾಡರ್ನೈಸ್ ಆಗ್ಬಿಟ್ಟು ಒಂದೊಂದೇ ಕಮ್ಮಿ ಮಾಡ್ಕೊಂಡ್ವಿ. ಅವಾಗಲೂ ಕೂಡ ನಾರಾಯಣ ಏನು ಹೇಳ್ದ, ಸರಿ ನಾಮಸ್ಮರಣೆ ಒಂದನ್ನು ಮಾಡು ಅಂತ ಹೇಳ್ಕೊಟ್ರು. ಆ ನಾಮಸ್ಮರಣೆ ಮಾಡೋದನ್ನು ಶಾರ್ಟ್ ಕಟ್ ಮಾಡಿಕೊಂಡು ನಾವು ನಮಗಿಷ್ಟ ಬಂದಂಗೆ ಬಿಹೇವ್ ಮಾಡ್ತಾ ಇದ್ವಿ. ಅದಂಗೆ ವರ್ಕ್ ಆಗಲ್ಲ. ಆಮೇಲೆ ಒಂದು 10 ದಿನ ಪೂಜೆ ಮಾಡ್ಬಿಟ್ಟು, ಮೇಡಮ್ ತುಂಬ ಪೂಜೆ ಮಾಡಿದೆ, ಏನು ನನಗೆ ಲಭಿಸಿಲ್ಲ, ಏನು ನಮಗೆ ಸಿಕ್ಕಿಲ್ಲ ಅಂದರು. ಇಷ್ಟೊತ್ತು ನಾವೇನು ಕತೆ ಹೇಳಿದ್ವಿ, 100 ವರ್ಷಗಳ ಕಾಲ ತಪಸ್ ಮಾಡಿದವ್ರಿಗೇನೆ ದೇವ್ರು ಯಾವಾಗಲೋ ಪ್ರತ್ಯಕ್ಷರಾಗಿ ವರಾನ ಕೊಟ್ಟು ಅವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದ್ರು. ನಾವು 10 ದಿನ ಮಾಡೋದು ಸಾಕಾಗತ್ತಾ? ನಮಗಿಷ್ಟು ವರ್ಷ ಜನ್ಮನ ಕೊಟ್ಟಿದ್ದಾನೆ, ಆಯುಸ್ಸನ್ನು ಕೊಟ್ಟಿದ್ದಾನೆ ಅಂತಂದಾಗ ಡೆಡಿಕೇಟೆಡ್ ಆಗಿ ನೀವು ಯಾವಾಗ ಮಾಡ್ತಾ ಹೋಗ್ತಿರೋ, ನಿಜವಾಗ್ಲೂ ಯಾವ ಕಷ್ಟಕ್ಕೂ ಪರಿಹಾರಗಳು ಸಿಕ್ಕಲಿಲ್ಲ ಅಂತಂದಾಗ ವಿಷ್ಣು ಸಹಸ್ರನಾಮ ಒಂದನ್ನು ನೀವು ಇಟ್ಕೊಂಡು ನಿಮ್ಮ ಕಷ್ಟನ ಪರಿಹಾರ ಮಾಡುವಂಥ ತಿರುಪತಿಗೆ ಹರಕೆ ಹೊತ್ಕೊಳ್ಳಿ. ವಿಷ್ಣು ಸಹಸ್ರನಾಮನ 21 ದಿನ ಕಂಟಿನ್ಯೂಸ್ ಆಗಿ ಹೇಳಕ್ಕೆ ಶುರು ಮಾಡಿ ನೋಡಿ. ನಿಮ್ಮ ಕಷ್ಟಕ್ಕೆ ಒಂದು ಸಲ್ಯೂಷನ್ ಅನ್ನೋದನ್ನ ಪರಮಾತ್ಮನೇ ತೋರಿಸ್ಕೊಡ್ತಾನೆ. ಆಮೇಲೆ ಯಾವುದೂ ಕಷ್ಟ ಯಾವುದು ಇವತ್ತಿಗೆ ದೊಡ್ಡದಲ್ಲ. 10 ವರ್ಷದ ಹಿಂದೆನೂ ನಾವು ಕಷ್ಟ ಅಂತ ಅನ್ಕೊಳ್ತಾ ಇದ್ವಿ ಲೈಫಲ್ಲಿ. ಆದರೆ ಆ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ತು ತಾನೆ, ನಾವು ಮುಂದಕ್ಕೆ ಬಂದ್ವಿ ತಾನೆ ಲೈಫಲ್ಲಿ. ತಿರ್ಗಾ 5 ವರ್ಷದ ಹಿಂದೆ ಇನ್ನೊಂದು 4-5 ಕಷ್ಟಗಳು, ಅಯ್ಯೋ ನನ್ನ ತಲೆ ಮೇಲೆ ಬಿದ್ದುಬಿಟ್ಟಿದೆಪ್ಪ, ಜೀವನನೇ ಸಾಕು, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನಾವು ಅನ್ಕೋತಿದ್ವಿ. ಆದರೆ 5 ವರ್ಷದ ಹಿಂದಿನ ಕಷ್ಟನೂ ಸಾಲ್ವ್ ಮಾಡ್ಕೊಂಡು ಮುಂದೆ ಬಂದ್ವಿ ತಾನೆ. ಸೊ ನಮ್ಮಲ್ಲಿ ಆ ಕೆಪಾಸಿಟಿನ ಬಿಲ್ಡ್ ಮಾಡೋದು ಯಾರು? ಪರಮಾತ್ಮ. ಸೊ ದೇವರೇ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಿಂತಿದ್ದಾಗ ನೀವು ನಾಮಸ್ಮರಣೆಯನ್ನು ಮಾಡ್ತಾ 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 ಮುಂದಕ್ಕೆ ಹೋಗಬಹುದು. ಇದರಲ್ಲೇ ವಿಷ್ಣು ಸಹಸ್ರನಾಮದಲ್ಲೂ ಇನ್ನೊಂದು ಮುಖ್ಯವಾದ ಶ್ಲೋಕ ಇದೆಯಲ್ಲ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅವನೊಬ್ಬನೇ ವಿಷ್ಣು ಎಲ್ಲ ಭಯ ಭವಗಳನ್ನು ಎಲ್ಲವನ್ನ ಕ್ಲೀನ್ ಮಾಡಿ ನಮ್ಮ ಜೀವನನ ಬ್ಯೂಟಿಫುಲ್ಲಾಗಿ ಸಂತೋಷಗೊಳಿಸೋಕ್ಕೆ ತಾಕತ್ತಿರೋವಂಥ ದೇವರು. ಅಂದರೆ ಎಲ್ಲ ದೇವಾನುದೇವತೆಗಳು ಕೊಡಬಹುದು, ಬಟ್ ಎಲ್ಲ ಜನ್ಮದ ಕರ್ಮಗಳನ್ನು ಹೋಗ್ಲಾಡಿಸಿ ನಮಗೆ ದಾರಿ ತೋರಿಸಿ ಮಗು ಥರ ಎತ್ಕೊಂಡು ನಮಗೆ ಮುಕ್ತಿ ಕೊಡಬೇಕು ಅಂತ ಹೇಳಿದ್ರೆ ಅದು ನಾರಾಯಣ ನಿಂದ ಮಾತ್ರ ಸಾಧ್ಯ ಆಗುತ್ತೆ. ಬೇರೆ ನಿಮಗೆ ಜೀವನಕ್ಕೆ ಬದುಕಕ್ಕೆ ನಾವು ಹೇಳ್ದಂಗೆ ಇವಾಗ ನಾವೆಲ್ಲ ಪೂಜೆ ಮಾಡೋ ಇದರಲ್ಲೇನೆ ಎಲ್ಲ ದೇವ್ರದ್ದು ಕೊಟ್ಬಿಟ್ಟಿರ್ತಾರೆ. ಯಾವುದೇನು ಬಿಟ್ಬಿಡಿ ಇಗ್ನೋರ್ ಮಾಡಿ ಅಂತಿಲ್ಲ. ಎಲ್ಲ ದೇವ್ರದ್ದು ಮಾಡ್ಕೊಳ್ತಾ ನೀವು ಮುಕ್ತಿಗೆ ನಾರಾಯಣನ್ನೇ ಹಿಡ್ಕೋಬೇಕು ಅಷ್ಟೇ ಅಂತ ಅಲ್ಲ. ನಿಮ್ಮ ಕಷ್ಟಗಳಿಗೂ ಒಂದು ಮುಕ್ತಿ ಸಿಗಬೇಕಲ್ಲ, ನಾಟ್ ಜಸ್ಟ್ ನಮ್ಮ ಜನ್ಮಕ್ಕೆ, ನಿಮ್ಮ ಕಷ್ಟಕ್ಕೆ ಸಿಚುವೇಶನ್ಗೂ ಒಂದು ಮುಕ್ತಿ ಸಿಗಬೇಕು, ನಿಮಗೆ ಶತ್ರುಗಳಿಂದ ಮುಕ್ತಿ ಸಿಗಬೇಕು ಅಂತಂದಾಗಲೂ ನಿಮಗೆ ನಾರಾಯಣನ ಜಪ ಮಾಡ್ತಾ 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 ಹೋದಾಗ, ವಿಷ್ಣು ಸಹಸ್ರನಾಮ ಮಾಡ್ತಾ ಹೋದಾಗ ನಿಮ್ಗೆಲ್ಲದ್ರಿಂದನೂ ಅವನು ಮುಕ್ತಿಯನ್ನು ಕೊಡಿಸ್ತಾನೆ. ಮತ್ತು ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಸ್ಪೆಷಲಿ ಕಲಿಯುಗದಲ್ಲಿ ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಫೈನಾನ್ಷಿಯಲ್ ಸ್ಟೇಟಸ್ನ ನಿಮಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ನಾರಾಯಣ ನಾನು ಎಲ್ಲಿದ್ದರೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಅವನೇ ಹೇಳಿದ್ದಾನೆ. ಅದನ್ನೆಲ್ಲ ಕಡೆನೂ ಹೇಳ್ತಾನೆ ಹೋಗ್ತಾನೆ. ಸೊ ಹಾಗಾಗಿ ನಾರಾಯಣನ ಲಘು ಉಪನಿಷತ್ತಲ್ಲೂ ಅದನ್ನ ಹೇಳ್ತೀವಿ, ಅಂತರ್ಬಹಿಶ್ಚ ತತ್ಸರ್ವಂ ನಾರಾಯಣ ವ್ಯವಸ್ಥಿತ ಅಂತ. ಸೊ ಎಲ್ಲವೂ ನಾರಾಯಣನೇ ಆಗಿರ್ತಾನೆ, ಆತ್ಮ ನಾರಾಯಣ. ಸೊ ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಎಲ್ಲವೂ ನಾರಾಯಣ ನಾರಾಯಣ ಅಂತ ನೀವು ಅಂದ್ಕೊಂಡಾಗ ನಿಮಗೆ ಖಂಡಿತ, ಅಂದರೆ ಇದಕ್ಕೆ ನಾನು ಹೇಳ್ತಿರೋದು ಅಂತಲ್ಲ, ತಿರುಪತಿಗೆ ಹೋಗೋ ಭಕ್ತರನ್ನ ನೀವೇ ನೋಡಿದ್ರೆ ಅವ್ರ ಜೀವನಗಳು ಎಷ್ಟು ಬದಲಾಗಿದೆ ಅಂತ ಅನ್ನೋದು. ಸೊ ತಿರುಪತಿ ಶ್ರೀನಿವಾಸನ್ನ ನೀವು ಹರಸ್ಕೊಂಡು ವಿಷ್ಣು ಸಹಸ್ರನಾಮದ್ದು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಹೋದಾಗ ಎಲ್ಲರ ಲೈಫು ಬ್ಯೂಟಿಫುಲ್ ಆಗುತ್ತೆ.
ಸೊ ನಾರಾಯಣನ ನಾಮಸ್ಮರಣೆ ಮೂಲಕನೇ ನಿಮ್ಮೆಲ್ಲರ ಜೀವನನೂ ಬ್ಯೂಟಿಫುಲ್ ಆಗಿ ಸುಂದರವಾಗಿರಲಿ. ನಿಮ್ಮ ಜೀವನ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳ ಜೀವನ ಎಲ್ಲವೂ ಬ್ಯೂಟಿಫುಲ್ ಆಗಿರಲಿ. ನಾರಾಯಣನ ಆಶೀರ್ವಾದದಿಂದ ನಿಮ್ಮ ಮಕ್ಕಳೆಲ್ಲರೂ ಒಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮೆಲ್ಲ ಪಾಡ್ಕಾಸ್ಟ್ನು ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ನ ಹಾಕಿರ್ತೀರ. ನಾ ಎಷ್ಟೋ ಜನಕ್ಕೆ ಉತ್ತರ ಬರ್ದಿರಲ್ಲ, ಬೇಜಾರು ಮಾಡ್ಕೋಬೇಡಿ. ನಂಗೆ ಸಮಯ ಸಿಕ್ಕಾಗ ಕೆಲವಷ್ಟು ಜನಕ್ಕೆ ಉತ್ತರ ಬರೀತಿರ್ತೀನಿ. ಎಲ್ಲರ ಲೈಫು ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆಸ್ ಯೂಶುವಲ್ ಪ್ರತಿ ಸಾರಿ ನಿಮ್ಮ ಹತ್ರ ಮಾತಾಡೋದು ಒಂದು ಸೌಭಾಗ್ಯ. ಇಂಥ ವಿಚಾರದೊಳಗೆಲ್ಲ ಡಿಸ್ಕಷನ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಮಸ್ಟ್ ಸೇ ಇಟ್ಸ್ ಮೈ ಪ್ಲೆಷರ್.